ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅರಣ್ಯಕಾಂಡ ಇದರಿಂದ ಇವತ್ತು ದೋಹೆ ಮತ್ತೆ ಚೌಪಾಯಿಗಳನ್ನ ತಿಳ್ಕೊಳ್ಳೋಣ. ತಾಹಿ ದೇಯಿ ಗತಿ ರಾಮ ಉದಾರ, ಸಬರಿ ಕೆ ಆಶ್ರಮ ಪಗು ಧಾರ. सबरी देखी राम गृह आये, मुनि के बचन समुझी जिय भाये. सरसिज लोचन बाहु विशाला, जटा मुकुट सिर उर बन माला. श्याम गौर सुंदर दोऊ भाई, सबरी परी चरण लपटाई. प्रेम मगन मुख बचन न आवा, पुनि पुनि पद सरोज सिर नावा. सादर जल लय चरण पखारे, पुनि सुंदर आसन बैठारे. कंद मूल फल सुरस अति, दिए राम कहु आनी. प्रेम सहित प्रभु खाये ಬಾರಂಬಾರ ಬಖಾನಿ. ಇದು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಶ್ರೀರಾಮ ಭಾಗವತ ಧರ್ಮ ಮತ್ತೆ ಭಕ್ತಿ ಮಾರ್ಗವನ್ನ ಕಬಂಧನಿಗೆ ಉಪದೇಶ ಮಾಡ್ತಾನೆ. ತನ್ನ ಚರಣಗಳಲ್ಲಿ ಅವನಿಗಿರುವಂತ ಭಕ್ತಿಯನ್ನ ನೋಡಿ ಶ್ರೀರಾಮ ತುಂಬಾ ಸಂತೋಷ ಪಟ್ಕೊಳ್ತಾನೆ. ಆಮೇಲೆ ಗಂಧರ್ವ ಏನು ಮಾಡ್ತಾನೆ, ಶ್ರೀರಾಮನಿಗೆ ವಂದನೆ ಮಾಡಿ ಆ ಗಂಧರ್ವ ರೂಪವನ್ನ ಪಡ್ಕೊಂಡು ತನ್ನ ಲೋಕಕ್ಕೆ ತಾನು ಹೊರಟೋಗ್ತಾನೆ. ಈಗ ನಾವು ಶಬರಿಯ ಆತಿಥ್ಯದ ಬಗ್ಗೆ ತಿಳ್ಕೊಳ್ಳೋಣ. ಈಗ ಅವನು ಹೋದ್ಮೇಲೆ ಶಬರಿಯ ಹತ್ರಕ್ಕೆ ರಾಮ ಹೋಗ್ತಾನಲ್ಲ, ಅವಳು ಹೇಗೆ ಆತಿಥ್ಯವನ್ನ ಮಾಡ್ತಾಳೆ ಆ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಉದಾರಿಯಾದಂತಹ ಶ್ರೀರಾಮ ಕಬಂಧನಿಗೆ ಸದ್ಗತಿಯನ್ನ ಕರುಣಿಸಿ ಮುಂದೆ ಅವನು ಶಬರಿಯ ಆಶ್ರಮಕ್ಕೆ ಬರ್ತಾನೆ. ತನ್ನ ಆಶ್ರಮಕ್ಕೆ ಬಂದಂತಹ ಶ್ರೀರಾಮನನ್ನ ನೋಡಿ ಶಬರಿ ಮಾತಂಗ ಮುನಿ ಹೇಳಿರ್ತಾರಲ್ಲ ಆ ಮಾತುಗಳನ್ನ ನೆನಪಿಸ್ಕೊಂಡು ಮನಸ್ಸು ತುಂಬಾ ಸಂತೋಷದಿಂದ ಹೀಗೆ ಹೋಗುತ್ತೆ ಅವಳಿಗೆ. ಸರಸಿಜ ಲೋಚನರು ಆಜಾನುಬಾಹುಗಳು ಆಗಿರುವಂತಹ, ಜಟಾಜೂಟದಿಂದ ಶೋಭಿಸ್ತಾ ಇರುವಂತಹ ಮತ್ತೆ ವಕ್ಷಸ್ಥಲದಲ್ಲಿ ವನಮಾಲೆಯನ್ನ ಧರಿಸಿರುವಂತಹ ಆ ಶ್ಯಾಮಲ ಗೌರವರ್ಣ ಶೋಭಿತರಾದಂತಹ ಸೋದರರಿಬ್ಬರನ್ನೂ ಕೂಡ ನೋಡಿ ಶಬರಿ ಏನ್ ಮಾಡ್ತಾಳೆ, ಅವರ ಚರಣ ಕಮಲಗಳಿಗೆ ನಮಸ್ಕಾರ ಮಾಡ್ಕೊಳ್ತಾಳೆ. ಭಕ್ತಿ ಪಾರವಶ್ಯದಿಂದ ಅವಳಿಗೆ ಮಾತೆ ಹೊರಡ್ಲಿಲ್ಲ. ಈಗ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ಲು ರಾಮ ಬರ್ತಾನೆ ಅಂತ. ಯಾಕಂದ್ರೆ ಮಾತಂಗ ಮುನಿಗಳು ಶಬರಿಗೆ ಹೇಳಿರ್ತಾರೆ, ರಾಮ ಒಂದಲ್ಲ ಒಂದ್ ದಿವಸ ಇಲ್ಲಿಗೆ ಬರ್ತಾನೆ, ನೀನು ಕಾಯ್ತಾ ಇರು ಅಂತನ್ಬಿಟ್ಟು. ಆ ಒಂದು ಮಾತನ್ನ ಅವಳು ವಿಶ್ವಾಸ ನಂಬಿಕೆ ಇಟ್ಕೊಂಡು ರಾಮ ಇವತ್ತಲ್ಲ ನಾಳೆ ಬರ್ತಾರೆ ಅಂದ್ರೆ ಗುರುಗಳ ಮಾತಿಗೆ ಅಷ್ಟೊಂದು ಬೆಲೆ ಇರುತ್ತೆ, ಅಷ್ಟೊಂದು ನಂಬಿಕೆಯನ್ನ ಇಟ್ಕೊಳ್ತಾ ಇದ್ರು. ಆಮೇಲೆ ಗುರುಗಳು ಕೂಡ ಅಂತ ಒಂದು ಕೆಪಾಸಿಟಿ ಅಥವಾ ಅಷ್ಟು ಅರ್ಹತೆ ಇರೋರು, ಅಂತ ಒಂದು ಜ್ಞಾನ ತಿಳುವಳಿಕೆ ವಿವೇಕ ಇರುವಂಥವ್ರು. ಸೊ ಅವ್ರು ಹೇಳಿದ್ಮೇಲೆ ಅದು ಹಾಗೇ ಆಗುತ್ತೆ ಅನ್ನೋದು ಅವ್ರಿಗೆ ಅಷ್ಟು ನಂಬಿಕೆ ಇರುತ್ತೆ. ಇವತ್ತಲ್ಲ ನಾಳೆ ಒಟ್ನಲ್ಲಿ ಗುರುಗಳು ಹೇಳಿದ್ದಾರೆ ಅಂತಂದ್ಮೇಲೆ ನನ್ನ ರಾಮ ಬಂದೇ ಬರ್ತಾನೆ ಅಂತ ಅಂದ್ಬಿಟ್ಟು ಆ ರಾಮನಿಗೋಸ್ಕರ ಕಾಯ್ತಾ ಇದ್ದಲ್ವಾ. ಇವತ್ತು ಅವ್ರು ಹೇಳಿರೋ ಮಾತು ನಿಜ ಆಯಿತು ಅಂತ ಸಂತೋಷ. ಈಗ ನಾವು ಯಾರನ್ನ ಎಷ್ಟೋ ವರ್ಷಗಳಿಂದ ನೋಡಬೇಕು ಅಂತ ಕಾಯ್ತಿರ್ತೀವೋ ಅವ್ರು ನಮ್ಮ ಕಣ್ಮುಂದೆ ಬಂದಾಗ ನಮಗೆ ಸಂತೋಷದಿಂದ ಬಾಯಲ್ಲಿ ಮಾತುಗಳೇ ಹೊರಡಲ್ವಲ್ಲ, ಅದೇ ರೀತಿ ಅವಳಿಗೆ ಈಗ ಮಾತು ಹೊರಡ್ತಾ ಇಲ್ಲ. ಮತ್ತೆ ಮತ್ತೆ ಅವನ ಪಾದ ಕಮಲಗಳಿಗೆ ಅವಳು ನಮಸ್ಕಾರ ಮಾಡ್ತಾ ಇದ್ದಾಳೆ. ಮತ್ತೆ ಅವಳು ಪವಿತ್ರ ಜಲವನ್ನ ತಂದು ಅವರ ಪಾದಗಳನ್ನೆಲ್ಲ ತೊಳಿತಾಳೆ. ಮತ್ತು ಅವರಿಗೆ ಕೂತ್ಕೊಳ್ಳೋದಕ್ಕೆ ಒಂದು ಸುಂದರ ಆಸನವನ್ನು ಕೊಟ್ಟು ಕೂರಿಸ್ತಾಳೆ. ಆಮೇಲೆ ಅತ್ಯಂತ ರುಚಿಕರವಾದಂತಹ ಮತ್ತೆ ಹಣ್ಣಾದ ರಸಭರಿತವಾದಂತಹ ಕಂದ ಮೂಲ ಫಲಗಳನ್ನು ತಂದು ಶ್ರೀರಾಮನಿಗೆ ಅರ್ಪಣೆ ಮಾಡ್ತಾಳೆ. ಪ್ರಭು ಏನ್ ಮಾಡ್ತಾನೆ, ಅದನ್ನೆಲ್ಲ ಮೆಚ್ಕೊಂಡು ಮತ್ತೆ ಮತ್ತೆ ಹೊಗಳುತ್ತಾ ಪ್ರೀತಿಯಿಂದ ಅದನ್ನೆಲ್ಲ ಸ್ವೀಕಾರ ಮಾಡ್ತಾನೆ. ಇಷ್ಟು ವರ್ಷದಿಂದ ಕಾಯ್ಕೊಂಡಿದ್ದಾಳಲ್ಲ ನನಗೋಸ್ಕರ ಅಂತ. ಅವಳು ಭಕ್ತಿ, ಅವಳು ಪ್ರೀತಿ ಎಂಥದ್ದಿರ್ಬೋದು, ಎಷ್ಟು ಶ್ರೇಷ್ಠ ಮಟ್ಟದ್ದಿರ್ಬೋದು ಅಂತ ರಾಮನಿಗೂ ಗೊತ್ತಾಗತ್ತೆ ಹೊರತು ನಾವು ಊಹಿಸೋವ್ರಿಗೆ ಅದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಅವಳು ಅದನ್ನು ತಂದು ಮುಂದೆ ಇಟ್ಟಾಗ ರಾಮ ಒಂದು ಮಾತು ಆಡದೆ ಅದನ್ನ, ಏನು ನಾನು ಇಷ್ಟು ದಿವಸದ ಮೇಲೆ ಬಂದಿದ್ದೀನಿ, ನನಗೆ ಈ ಹಣ್ಣು ಕೊಡ್ತಾ ಇದೆಯಲ್ಲ ಅಂತ ಕೇಳಲಿಲ್ಲ ಅವನು. ಆದರೆ ಆ ಕೊಟ್ಟಂತ ಹಿಂದೆ ಅವಳ ಭಾವ ಇತ್ತಲ್ಲ ಅದನ್ನ ನೋಡ್ತಾ ಇದ್ದಾನೆ, ಎಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಅವನು ಹೊಗಳ್ತಾನೆ. ನೀನು ಕೊಟ್ಟಿರೋ ಹಣ್ಣು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದನ್ನು
ಸ್ವೀಕಾರ ಮಾಡ್ತಾನೆ. ಅಂದ್ರೆ ಏನು, ತಿಂತಾನೆ. ಅದೆಲ್ಲ ನಡೆದ ಮೇಲೆ ಮುಂದೆ ಅವನು ರಾಜ್ಯಭಾರ ಮಾಡ್ಬೇಕಾದ್ರೆ ಆಗ್ಲೆಲ್ಲ ಯಾರಾದ್ರೂ ಬೇಕಾದಷ್ಟು ಜನ ರಾಮನಿಗೆ ಮೃಷ್ಟಾನ್ನ ಭೋಜನಗಳನ್ನ ತಂದ್ಕೊಟ್ರು ಕೂಡ ಅಲ್ಲಿ ಅವನು ನೆನಪಿಸ್ಕೊಂಡು ಹೇಳ್ತಾ ಇದ್ನಂತೆ. ಏನು ಅಂತಂದ್ರೆ, ಇದೆಲ್ಲ ಏನೂ ಇಲ್ಲ, ಈ ಮೃಷ್ಟಾನ್ನಗಳು ಯಾವುದು ಅದ್ರ ಮುಂದೆ ಏನೂ ಇಲ್ಲ. ಅಂದ್ರೆ ಶಬರಿ ಕೊಟ್ಟಂತಹ ಹಣ್ಣಲ್ಲಿದ್ದಂತಹ ರುಚಿನೇ ರುಚಿ, ಅದರ ಮುಂದೆ ಇದೇನೂ ಅಲ್ಲ ಅನ್ನೋ ರೀತಿ ಅವನು ಮಾತಾಡ್ತಿದ್ದ ಅಂತ ಗುರುಗಳು ಹೇಳ್ತಾರೆ. ಭಗವಂತ ನಾವೇನು ಕೊಡ್ತೀವಿ ಅಥವಾ ನಾವು ಎಷ್ಟು ಆಡಂಬರದಿಂದ ವಿಜೃಂಭಣೆಯಿಂದ ಅವನ ಒಂದು ಉತ್ಸವಗಳನ್ನಾಗಿರಬಹುದು, ಅವನ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅನ್ನೋದನ್ನು ನೋಡೋದಿಲ್ಲ. ಅವನು ನಮ್ಮಲ್ಲಿ ಅವನ ಬಗ್ಗೆ ಇರುವಂತಹ ಪ್ರೀತಿಯನ್ನು ನೋಡ್ತಾನೆ, ಭಕ್ತಿಯನ್ನು ನೋಡ್ತಾನೆ, ಭಾವವನ್ನು ನೋಡ್ತಾನೆ, ನಮ್ಮಲ್ಲಿರುವಂಥ ತುಡಿತವನ್ನು ನೋಡ್ತಾನೆ. ಈಗ ಕೆಲವರು ಇರ್ತಾರೆ, ಅವರಿಗೆ ತುಂಬ ಭಕ್ತಿ ಇರುತ್ತೆ, ಆದರೆ ಮಾಡೋದಕ್ಕೆ ಅವ್ರಿಗೇನೂ ಇರೋದಿಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲೂ ಸ್ವಯಂ ಕೃಷ್ಣನೇ ಹೇಳಿದ್ದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ. ನನಗಿಷ್ಟು ಕೊಟ್ಟರೆ ಸಾಕು. ಪತ್ರ, ಒಂದು ಎಲೆಯನ್ನು ಸಮರ್ಪಣೆ ಮಾಡಿ, ತುಳಸಿ ಎಲೆನ ಭಗವಂತ ಇದು ಇಷ್ಟೇ ನನಗೆ ಕೊಡೋಕ್ಕಾಗೋದು, ಇದನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀವಪ್ಪ ಅಂತ ಮಾಡಿದ್ರು ಸಾಕು. ಪುಷ್ಪಂ, ಹೂವನ್ನು ಕೊಟ್ಟರು ಸಾಕು. ಫಲಂ, ಯಾವುದಾದ್ರೂ ಒಂದು ಹಣ್ಣನ್ನು ಕೊಟ್ಟರೆ ಸಾಕು. ಅಷ್ಟೂ ನಿನಗೆ ಸಿಗಲಿಲ್ವಾ, ಬರೀ ನೀರನ್ನೇ ನನಗೆ ಪ್ರೀತಿಯಿಂದ ಅರ್ಪಣೆ ಮಾಡಿದ್ರೆ ಸಾಕು, ನನಗದೇ ಸಂತೃಪ್ತಿಯನ್ನು ಕೊಡುತ್ತೆ. ಆದರೆ ಅದರಲ್ಲಿ ಭಕ್ತಿ ಇರಬೇಕು. ಅಥವಾ ನೀನು ಚಪ್ಪನ್ ಭೋಗ್ ಅಂತ ಹೇಳ್ತಾರೆ, ಬೇಕಾದಷ್ಟು ವ್ಯಂಜನಗಳನ್ನೆಲ್ಲ ಮಾಡಿ ಭಗವಂತನ ಮುಂದೆ ಇಟ್ಟರೂ ಕೂಡ ನಿನ್ನಲ್ಲಿ ಭಕ್ತಿ ಇಲ್ಲ ಅಂತಂದರೆ ಅವನದನ್ನು ಸ್ವೀಕಾರನೇ ಮಾಡೋದಿಲ್ಲ. ಅವನಿಗೆ ಬೇಕಾಗಿಲ್ಲ, ಅವನೇನು ಊಟ ಇಲ್ಲ ಅಂತ ಕಾಯ್ತಾ ಇದ್ದಾನ, ಅಥವಾ ಯಾವುದೇ ವಸ್ತು ಇಲ್ಲ ಅಂತ ಕಾಯ್ತಾ ಇದ್ದಾನ, ಅಥವಾ ನಿಮ್ಮ ಭೋಗ ಭಾಗ್ಯಗಳೇನಿದೆಯೋ ಅದರಿಂದ ನನ್ನನ್ನು ಪೂಜಿಸಿ ಅಂತ ಹೇಳ್ತಾ ಇದ್ದಾನ? ಇಲ್ಲ, ಅದೇನೂ ಇಲ್ಲ ಅಂತಂದ್ರೂ ಕೂಡ ಮಾನಸಿಕವಾಗಿ ಆ ಭಗವಂತನನ್ನು ಸ್ಮರಣೆ ಮಾಡಿದ್ರೂ ಸಾಕು. ಆದರೆ ಅಲ್ಲಿ ಭಕ್ತಿ, ಪ್ರೀತಿ, ಭಾವನೆ ಅನ್ನೋದು ಇರಬೇಕು. ಅದನ್ನು ಅವನು ಕೇಳ್ತಾನೆ. ಭಾವಗ್ರಾಹಿ ಜನಾರ್ದನ ಅಲ್ವಾ ಅವನು, ಅದಕ್ಕೋಸ್ಕರ ಅದನ್ನು ಇಷ್ಟಪಡ್ತಾನೆ. ಇಲ್ಲಿ ಅವಳು ಕೊಟ್ಟಂಥ ಹಣ್ಣು ಆ ಕಾಡಲ್ಲಿ ಸಿಗುವಂಥ ಕನಿಷ್ಠವಾದ ಹಣ್ಣೆ ಆಗಿರಬಹುದು, ಆದರೆ ಅದರಿಂದೇ ಅವಳು ಕಾಯ್ತಾ ಇದ್ಲಲ್ಲ ಪ್ರೀತಿಯಿಂದ, ಆ ಪ್ರೀತಿ ಅವಳು ಕೊಡಬೇಕಾದ್ರೆ ಅವಳಲ್ಲಿದ್ದಂತಹ ಭಕ್ತಿ, ಪ್ರೀತಿ ಅದನ್ನು ನೋಡಿ, ಆ ಭಾವವನ್ನು ನೋಡಿ ಭಗವಂತ ಅವಳಿಗೆ ಸೋತು ಹೋಗ್ತಾನೆ. ಅವಳಲ್ಲಿರುವಂಥ ಆ ಒಂದು ಪ್ರೀತಿಗೆ ಅವನು ತನ್ನನ್ನೇ ತಾನು ಸಮರ್ಪಣೆ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದ. ಅಷ್ಟು ಅವನಿಗೆ ಇಷ್ಟ ಭಕ್ತಿ ಅಂತಂದರೆ, ಪ್ರೀತಿ ಅಂತಂದರೆ, ಆಯಿತಾ. ಅಲ್ಲಿ ಅವಳು ಕೊಟ್ಟಂಥ ಹಣ್ಣನ್ನು ಅವನು ತುಂಬ ಚಪ್ಪರಿಸ್ಕೊಂಡು ತಿಂತಾರೆ ಅಂತ ಹೇಳಿದಲ್ವಾ, ಆ ರೀತಿ ತುಂಬ ಇಷ್ಟಪಟ್ಟು ಹೊಗಳ್ತಾ ತಿಂತಾನಂತೆ. ಅವಳು ಎಷ್ಟು ಪುಣ್ಯ ಮಾಡಿರಬೇಕು. ಆದರೆ ನಮ್ಗನ್ಸುತ್ತೆ ಎಷ್ಟು ವರ್ಷ ಹೇಗಪ್ಪ ಕಾಯ್ತಾ ಇದ್ಲು ಅಂತಂದ್ಬಿಟ್ಟು. ಅದು ನಿಜವಾದ ಭಕ್ತಿ ಅಂತಂದರೆ. ಇವತ್ತು ನಾವು ರಾಮಾಯಣ ಓದ್ತಾ ಇದ್ದೀವಿ ಅಂದ್ಬಿಟ್ಟು ನಾಳೆನೇ ರಾಮ ನಮ್ಮ ಮುಂದೆ ಪ್ರತ್ಯಕ್ಷ ಆಗಿಬಿಡ್ಬೇಕು ಅಂತ ಇಷ್ಟಪಡೋ ಜನ ನಾವು. ಆದರೆ ನಮ್ಮ ಸಾಧನೆ ಏನೂ ಇರೋದಿಲ್ಲ, ಅವನಿಗೋಸ್ಕರ ಕಾಯಬೇಕು. ಯಾವಾಗ ಅವನ ಕೃಪೆ ನಮ್ಮ ಮೇಲೆ ಬೀಳುತ್ತೋ ಆಗ ನಮ್ಮ ಮುಂದೆ ಬರ್ತಾನವನು. ಆ ರೀತಿ ನಾವು ಮಾಡಬೇಕು. ಈಗ ಶಬರಿ ಅಷ್ಟೆಲ್ಲ ಕಷ್ಟಪಟ್ಟು ಅವನಿಗೋಸ್ಕರ ತುಡಿತದಿಂದ ಕಾಯ್ತಾ ಇದ್ಲಲ್ವ, ಅದಕ್ಕೋಸ್ಕರ ಬಂದು ಅಲ್ಲಿ ದರ್ಶನವನ್ನು ಕೊಡ್ತಾನೆ ಭಗವಂತ. ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.